ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನಸಿನ ಲೋಕ. ಸಾರಿ, ಯಾಕೆಂದರೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಯಾಕೆ ಅಂತ ಹೇಳ್ತೀನಿ ಮುಂದೆ. ಫಸ್ಟು ನಾನಿಲ್ಲಿ ಒಂದು ಗ್ಲಾಸ್ ಬಿಸಿನೀರನ್ನ ಕುಡ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೆ ನಾನು ಬರ್ತ್ಡೇ ಪಾರ್ಟಿನ ಅಟೆಂಡ್ ಮಾಡಿದ್ದೆ. ಸೊ ಅಲ್ಲಿ ನನ್ನ ಸ್ವೀಟು, ಕೇಕು ಎಲ್ಲ ನನಗೆ ಏನು ಬೇಕೋ ಅದನ್ನೆಲ್ಲ ತಿನ್ಕೊಂಡಿದ್ದೀನಿ. ಆದರೆ ನನ್ನ ಹಿಂದಿನ ವೆಯ್ಟ್ ಬಂದು 65.10 ಏನೋ ಇತ್ತು, 10 ಏನೋ ಇತ್ತು. ಬಟ್ ನನ್ನ ಇವತ್ತಿನ ವೆಯ್ಟ್ ಬಂದು 65.20. ಓನ್ಲಿ 10 ಗ್ರಾಮ್ ಅಷ್ಟೇ ನಾನು ಜಾಸ್ತಿ ಆಗಿರೋದು, ಮೀನ್ಸ್ 10 ಗ್ರಾಮ್ ಅಷ್ಟೇ. ಸೊ ಈಗ ಇದನ್ನು ನಾನು ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಬೆಳಗ್ಗಿನ ಬ್ರೇಕ್ಫಾಸ್ಟ್ಗೆ ಓಟ್ಸ್ನ ತೊಗೊತಾ ಇದ್ದೀನಿ. ಸೊ ಇಲ್ಲಿ ಸ್ವಲ್ಪ ಓಟ್ಸ್ನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾನು ಚಿಯಾ ಸೀಡ್ಸು ಹಾಗೆಯೇ ಮಕ್ಕಾನ ತೊಗೊತಾ ಇದ್ದೀನಿ. ತುಂಬ ಜನಕ್ಕೆ ಇದನ್ನೆಲ್ಲ ತೊಗೊಳೋಕ್ಕೆ ಆಗಲಿಲ್ಲ ಅಂದರೆ ಮನೇಲಿ ಏನಿದೆ ಅದನ್ನೇ ನೀವು ತೊಗೊಂಡು ನಿಮ್ಮ ವೆಯ್ಟನ್ನ ಲಾಸ್ ಮಾಡ್ಕೊಬೋದು. ಹಾಗೆ ನಾನಿಲ್ಲಿ ಕುಂಬಳಕಾಯಿ ಬೀಜ ಮತ್ತು ಸೂರ್ಯಕಾಂತಿ ಬೀಜನ ತೊಗೊತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಕಮ್ಮಿ ರೇಟಲ್ಲಿ ಸಿಗುತ್ತೆ, ಆದಷ್ಟು ಚೆಕ್ ಮಾಡಿ ನೀವು ಪರ್ಚೇಸ್ ಮಾಡ್ಬೋದು. ಹಾಗೆ ನಾನು 2 ಬಾದಾಮಿನ ತೊಗೊತಾ ಇದ್ದೀನಿ. ಹಾಗೆ ಎಳ್ಳನ್ನ ಕೂಡ ತೊಗೊತಾ ಇದ್ದೀನಿ. ಎಳ್ಳು ನಮ್ಮ ದೇಹಕ್ಕೆ ಎಷ್ಟು ಮುಖ್ಯ ಅಂತ ಎಲ್ಲರಿಗೂ ಗೊತ್ತು. ಸೊ ಅದನ್ನು ಕೂಡ ನಾನು ತೊಗೊತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಕಾಯಿಸಿದಂಥ ಹಾಲನ್ನ ಹಾಕ್ಕೊಂಡು ಇದನ್ನೆಲ್ಲ ನೆನೆಸ್ಕೊತಾ ಇದ್ದೀನಿ. ಫಸ್ಟ್ ರಾತ್ರಿನೂ ನೀವು ಓವರ್ ನೈಟ್ ಕೂಡ ಈ ರೀತಿ ನೆನೆಸ್ಕೊಬೋದು. ಬಟ್ ನಾನು ನೆನೆಸಿರಲಿಲ್ಲ, ಅದಕ್ಕೆ ಬೆಳಗ್ಗೆ ಬೇಗ ಅದು ನೆನೆಸಿ ಇಟ್ಬಿಡ್ತಾ ಇದ್ದೀನಿ. ಹಾಗೆ ಈಗ ಇದನ್ನು ಒಂದು ಕಡೆ ಮುಚ್ಚಿ ಇಟ್ಬಿಡೋಣ. ಆಮೇಲೆ ಇದಕ್ಕೆ ಸ್ವಲ್ಪ ಫ್ಲಾಕ್ಸ್ ಸೀಡ್ಸ್ ಕೂಡ ಹಾಕ್ಕೊಂಡಿದ್ದೀನಿ. ಇದೆಲ್ಲ ನಿಮಗೆ ಅವೈಲೇಬಲಲ್ಲಿ ಮನೆ ಹತ್ರನೇ ಅಂಗಡಿಗಳಲ್ಲಿ ಸಿಗುತ್ತೆ. ಹಾಗೆ ನಾನು ಡಿಟಾಕ್ಸ್ ಡ್ರಿಂಕಾಗಿ ನಾನು ಇವತ್ತು ಬ್ಲ್ಯಾಕ್ ಕಾಫಿ ತೊಗೊತಾ ಇದ್ದೀನಿ. ಇದರಲ್ಲಿ 0 ಕ್ಯಾಲರೀಸ್. ಸೊ ಆಮೇಲೆ ನಮಗೆ ವೆಯ್ಟ್ ಲಾಸ್ ಕೂಡ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ, ಅದಕ್ಕೋಸ್ಕರ ತೊಗೊಂಡಿದ್ದೀನಿ. ಆಮೇಲೆ ಬ್ರೇಕ್ಫಾಸ್ಟಿಗೆ ಬಂದು ನೆನೆಸ್ಕೊಂಡಂಥ ಓಟ್ಸಿಗೆ ಈಗ ನಾನು ಸ್ವಲ್ಪ ಸೇಬನ್ನು ಹೆಚ್ಚು ಹಾಕ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ನಾನು ಬೆಲ್ಲದ ಪುಡಿನ ಹಾಕ್ಕೊತಾ ಇದ್ದೀನಿ. ಟೇಸ್ಟ್ ಅದು ನಾವು ಇದು ಡಯಟ್ಸ್ ಹಾಕಿಲ್ವಲ್ಲ, ಹಾಗಾಗಿ ಸ್ವಲ್ಪ ಸ್ವೀಟ್ನೆಸ್ ಇರಲಿ ಅಂತ ನಾನು ಬೆಲ್ಲದ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ ನಾನು ಚಕ್ಕೆ ಪುಡಿ ಕೂಡ ಹಾಕ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಚಕ್ಕೆ ಪುಡಿ ಹಾಕಿದರೆ. ಸೊ ನನ್ನ ಬ್ರೇಕ್ಫಾಸ್ಟ್ ಮುಗೀತು. ಹಾಗೆ ನಾನು ಲಂಚಿಗೆ ಮೂಲಂಗಿ ಸಾರು ಮತ್ತು ರೈಸ್ನ ತೊಗೊಂಡಿದ್ದೀನಿ. ಹಾಗೆ ಮಕ್ಕಳಿಗೆ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು, ಅದನ್ನು ಕೂಡ ಅಟೆಂಡ್ ಮಾಡಿದ್ದೀನಿ. ತುಂಬ ಜನ ವೆಯ್ಟ್ ಲಾಸ್ ಮಾಡುವಾಗ ಅವರಿಗೆ ಏನೂ ಅನಿಸಲ್ಲ. ಸ್ಟಾರ್ಟಿಂಗಲ್ಲೂ ಅಷ್ಟೇ ವೆಯ್ಟ್ ಲಾಸ್ ಆಗುವಾಗ ಸುಮ್ಮನೆ ಏನೋ ತಿಂದ್ಕೊಂಡು ಆರಾಮಾಗಿ ತಿಂದ್ಕೊಂಡು ಅದು ಕಮ್ಮಿ ತಿಂದ್ಕೊಂಡು ವೆಯ್ಟ್ ಲಾಸ್ ಮಾಡ್ತಾರೆ. ಬಟ್ ಏನಾಗುತ್ತೆ ಅಂದರೆ ಹೋಗ್ತಾ ಹೋಗ್ತಾ ನಮ್ಮ ಬಾಡಿ ವೀಕ್ನೆಸ್ ಆಗುತ್ತೆ. ನಮಗೆ ಬೇಕಾದಂಥ ಪ್ರೋಟೀನ್ ನಮಗೆ ಸಿಗದೇ ಇದ್ದಾಗ ನಮ್ಮ ಬಾಡೀಲಿ ವೀಕ್ನೆಸ್ ಆಗ್ತಾ ಬರುತ್ತೆ. ಸೊ ಹಂಗಾಗಿ ನಮ್ಮ ಬಾಡಿಗೆ ಎಷ್ಟು ಪ್ರೋಟೀನ್ ಬೇಕೋ ಅದನ್ನು ನಾವು ತಗೊಳ್ಳೇಬೇಕು. ಪ್ರೋಟೀನ್ ಅಂದರೆ ಮೊಟ್ಟೆಯಲ್ಲಿ ಪ್ರೋಟೀನ್ ಸಿಗುತ್ತೆ. ಹಾಗೆಯೇ ಬಾದಾಮಿಲಿ ಕೂಡ ಸಿಗುತ್ತೆ. ಆಮೇಲೆ ಇನ್ನು ಚಿಕನ್ನು, ಫಿಶ್ಶು, ಮಟನ್ನು ಇದರಲ್ಲೆಲ್ಲ ಸಿಗುತ್ತೆ. ಬಟ್ ಮಟನ್ನು ಸ್ವಲ್ಪ ಕೊಲೆಸ್ಟ್ರಾಲ್ ಮತ್ತು ಕ್ಯಾಲೋರಿ ಜಾಸ್ತಿ ಅಂತ ಅನಿಸ್ಬೋದು. ಬಟ್ ನಾವು ಅದನ್ನು ಮೇಂಟೈನ್ ಮಾಡೋದು ನಾವು ತಿಳ್ಕೊಂಡ್ರೆ ನಿಜವಾಗ್ಲೂ ನಾವು ಅದನ್ನು ಆರಾಮಾಗಿ ತಿನ್ಕೊಬೋದು. ಈಗ ನಾವು ಮಟನ್ ತಿಂತಿದ್ದೀವಿ ಅಂದರೆ ಅದನ್ನ ಮಧ್ಯಾಹ್ನಕ್ಕೆ ತಿನ್ಕೊಂಬಿಟ್ರೆ ರಾತ್ರಿ ನಾವು ಅದನ್ನು ಬ್ಯಾಲೆನ್ಸ್ ಮಾಡ್ಬೋದು ರಾತ್ರಿ ಮೀಲಲ್ಲಿ. ಸೊ ಈ ರೀತಿ ನಮಗೆ ಅದು ಗೊತ್ತಿರಬೇಕು, ನಾವು ಯಾವ ರೀತಿ ಮೇಂಟೈನ್ ಮಾಡಬೇಕು ಅನ್ನೋದು. ನಮ್ಮ ಊಟ ನಮ್ಗೆ ಮಾತ್ರ ಗೊತ್ತಿರುತ್ತಲ್ವ. ಆಮೇಲೆ ನಾವು ಯಾಕೆ ಡಯಟ್ ಮಾಡಬೇಕು ಅಂತ ಅಂದರೆ ಡಯಟ್ ಎಲ್ಲಿ ನೋಡಿ ನೀವು ಯಾವ ಯೂಟ್ಯೂಬ್ ಚಾನಲಲ್ಲಿ ನೋಡಿದ್ರು ಡಯಟು ಹಂಗೆ ಮಾಡ್ಬೋದು ಹಿಂಗೆ ಮಾಡ್ಬೋದು. ಬಟ್ ಡಯಟ್ ಯಾಕೆ ಮಾಡ್ತಾರೆ ಅಂತ ಮಾತ್ರ ಯಾರಿಗೂ ಗೊತ್ತಿಲ್ಲ. ಡಯಟ್ ಯಾಕೆ ಮಾಡಬೇಕು ಅಂತಂದರೆ ನೀವು ಹೋಗಿ ಒಂದ್ಸರಿ ಆಸ್ಪತ್ರೆನ ನೋಡಿ, ಅಲ್ಲಿ ಅವರು ಏನು ಅಂತ ಅಂದರೆ ನಮ್ಗೆ ಒಳ್ಳೆ ಆರೋಗ್ಯ ಸಿಗ್ಲಪ್ಪ ಅಂತಲೇ ಬೇಡ್ಕೊಳ್ಳೋದು ಜಾಸ್ತಿ. ನಾನು ತುಂಬ ಜನ ನೋಡಿದ್ದೀನಿ. ಆಸ್ಪತ್ರೆ ಎಲ್ಲಿ ನರಕ ಅಂದರೆ ಅದು ಆಸ್ಪತ್ರೆ ಅಂತ ಹೇಳ್ಬೋದು. ಯಾಕೆಂದರೆ ಅವ್ರ ನರಳಾಟ, ಅವ್ರಿಗೆ ಮಾಡ್ಕೊಡೋ ಮೆಡಿಸನ್ನು, ಟ್ರೀಟ್ಮೆಂಟು, ನಿಜವಾಗ್ಲೂ ಅವೆಲ್ಲ ನೋಡ್ತಿದ್ರೆ ಯಪ್ಪ ನಮ್ಗೆ ಆರೋಗ್ಯ ಒಂದಿದ್ರೆ ಸಾಕಪ್ಪ ಅಂತ ಅನಿಸ್ಬಿಡುತ್ತೆ. ಆಮೇಲೆ ಇನ್ನೂ ಕೆಲವ್ರು ಹೇಳ್ತಾರೆ, ಅಯ್ಯೋ ಇರೋದು ಎಷ್ಟು ದಿನ, ಹೋದರೆ ಹೋಗೋಣ ಅತ್ಲಾಗೆ ತಿಂದು ಎಲ್ಲನೂ ಅಂತಾರೆ. ಬಟ್ ನಾವು ಹೇಳಿದಷ್ಟು ಈಸಿ ಅಲ್ಲ ಲೈಫು ಅಲ್ವಾ. ನಾವು ಅಂದ್ಕೊಂಡಂಗಲ್ಲ ನಮ್ಮ ಜೀವನ. ಯಾಕೆ ಅಂತಂದರೆ ಇರೋವರೆಗೂ ನಾವು ಚೆನ್ನಾಗಿರಬೇಕು. ಇನ್ನೊಬ್ಬರ ಕೈಯಲ್ಲಿ ಅನ್ನಿಸ್ಕೊಂಡಲೆ ಬಾಚಿಸ್ಕೊಂಡಲೆ ನಾವು ಹೋಗಬೇಕು ಅಂತ ಅಂದರೆ ನಮ್ಮ ಬಾಡಿಗೆ ಏನು ಬೇಕೋ ಅದನ್ನು ನಾವು ತಿನ್ನಲೇಬೇಕು. ಇಲ್ಲ ಅಂತ ಅಂದರೆ ಅದೇ
ಆಮೇಲೆ ಅವ್ರ ಹತ್ರ ಅನ್ಸ್ಕೊಬೇಕು, ಇವ್ರ ಹತ್ರ ಅನ್ಸ್ಕೊಬೇಕು, ಆ ಟ್ರೀಟ್ಮೆಂಟು, ಅಲ್ಲಿ ಚುಚ್ಚಿಸ್ಕೊ ಇಲ್ಲಿ ಚುಚ್ಚಿಸ್ಕೊ, ಬರೀ ಇದೇ ಆಗುತ್ತೆ ಅಷ್ಟೇ. ಸೊ ಎಲ್ಲನೂ ಕಂಟ್ರೋಲ್ ಮಾಡಬೇಕು. ಅಂದರೆ ಕಂಟ್ರೋಲ್ ಅಂದ ತಕ್ಷಣ ಏನೆಲ್ಲ ತಿಂದಲೇ ಇರೋಂಗಿರಲ್ಲ. ಕೆಲವೊಂದನ್ನು ನಾವು ಕಂಟ್ರೋಲ್ ಮಾಡಲೇಬೇಕಾಗುತ್ತೆ. ತುಂಬ ಹೇಳೋದು ಸ್ವೀಟ್ಸ್ ತಿನ್ನಬೇಡಿ, ಅವಾಯ್ಡ್ ಮಾಡಿ. ಜಂಕ್ ಫುಡ್ಸ್ ತಿನ್ನಬೇಡಿ. ನೀವು ನೋಡ್ತಿರ್ಬೋದು ಇವಾಗ ಜಂಕ್ ಫುಡ್ಸ್ ಆನ್ಲೈನಲ್ಲಿ ನೋಡಿ ಆರ್ಡ್ರ್ ಮಾಡೋದು, ತಿನ್ನೋದು ಆಗಿದೆ. ಆಮೇಲೆ ಕುತ್ಕೊಂಡೇ ಇರೋದು, ಅದೊಂದು ಬೊಜ್ಜು ಬರೋದೇ ಅದಕ್ಕೆ. ನಾವು ತಿಂದು ನಾವು ಏನು ಕುತ್ಕೊತೀವಿ ಆವಾಗಲೇ ನಮಗೆ ಬೊಜ್ಜು ಸ್ಟಾರ್ಟ್ ಆಗೋದು. ಸೊ ಈ ಒಂದು ಬೊಜ್ಜು ಕರಗಿಸ್ಬೇಕು ಅಂತಂದರೆ ನಾವು ಡಯಟ್ ಮಾಡಲೇಬೇಕು. ಹಾಗೆಯೇ ನಮ್ಮ ಬಾಡಿನ ನಾವು ಹಿಡಿತದಲ್ಲಿ ಇಟ್ಕೊಬೇಕು ಅಂತಂದರೆ ಡಯಟ್ ಮಾಡಲೇಬೇಕು. ಹಾಗೆಯೇ ನಮ್ಮ ಮೈಂಡು ಒಂದು ರಿಫ್ರೆಶ್ ಆಗಿರಬೇಕು. ನಮ್ಮ ಬಾಡಿ ನಾವು ಹೇಳ್ದಂಗೆ ಕೇಳಬೇಕು ಅಂದರೆ ಡಯಟ್ ಮಾಡಬೇಕು ಮತ್ತು ಎಕ್ಸಸೈಸ್ ಕೂಡ ಮಾಡಲೇಬೇಕು. ನಾನು ಕೂಡ ಎಕ್ಸಸೈಸು ಇವಾಗ ಸ್ವಲ್ಪ ನಿಲ್ಲಿಸಿದ್ದೀನಿ. ಬಟ್ ನಾನು ಮುಂದಿನ ದಿನಗಳಲ್ಲಿ ನಾನು ಎಕ್ಸಸೈಸ್ ಮಾಡೋಕ್ಕೆ ಅಂತಲೇ ಕ್ಲಾಸಿಗೆ ಹೋಗ್ತಾ ಇದ್ದೀನಿ. ಏಕೆಂದರೆ ಒಬ್ಬರೇ ಮನೇಲಿ ಮಾಡೋದು ಅಷ್ಟು ಈಸಿ ಇರಲ್ಲ. ಮಾಡ್ತೀವಿ, ಏನು ಒಂದು ತಿಂಗಳು ಮಾಡ್ಬೋದು ಅಷ್ಟೇ. ಅದೇನಂತಂದರೆ ನಾವು ಡಯಟ್ ಮಾಡುವಾಗ ಅದು ಕಂಟಿನ್ಯೂಟಿ ಮತ್ತು ಡಿಸಿಪ್ಲಿನಾಗಿ ಮಾಡಲೇಬೇಕು. ಇಲ್ಲ ನಾನು ಇವತ್ತು ಮಾಡಿದೆ ನಾಳೆ ಮಾಡಲ್ಲ ಅಂದರೆ ನಿಮಗೇನು ಯೂಸ್ ಆಗೋಲ್ಲ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ, ಆರೋಗ್ಯ ಭಾಗ್ಯ ಅಂತ ಸುಮ್ಮನೆ ಹೇಳಿಲ್ಲ ಹಿರಿಯರು. ಸೊ ಅದಕ್ಕೋಸ್ಕರ ಡಯಟ್ನ ಮಾಡಲೇಬೇಕು. ಡಯಟ್ ಅಂದರೆ ಅದೇ ಸುಮ್ಮನೆ ಡಯಟ್ ಅಂದರೆ ಇಷ್ಟೇ, ಸುಮ್ಮನೆ ಏನೋ ಬಿಗ್ಗಿ ಅದು ಸಿಕ್ತು ಇದು ಸಿಕ್ತು ಅಂತ ತಿನ್ನೋ ಬದಲು ನಮ್ಮ ಬಾಡಿಗೆ ಏನು ಬೇಕು ಅದನ್ನು ಮಾತ್ರ ನಾವು ತಿನ್ನೋದನ್ನು ಮಾತ್ರ ಡಯಟ್ ಅಂತ ಹೇಳ್ತಾರೆ. ಸೊ ಈ ಡಯಟ್ನ ಎಲ್ಲರೂ ಫಾಲೋ ಮಾಡೋಕ್ಕಾಗಲ್ಲ ಅಂತ ಗೊತ್ತು. ತುಂಬ ಜನ ಬ್ಯುಸಿ ಇರ್ತಾರೆ. ಬ್ಯುಸಿ ಇದ್ದರೆ ಯಾರಿಗೋಸ್ಕರ ಬ್ಯುಸಿ ಆಗ್ತಾರೆ ಅಂತ ಗೊತ್ತಿಲ್ಲ. ಬ್ಯುಸಿ ಅನ್ನೋದು ಏನಾಗ್ಬಿಟ್ಟಿದೆ ಅಂದರೆ ಬೇರೆ ಯಾರಿಗೋಸ್ಕರ ನಾವು ಬ್ಯುಸಿಯಾಗಿದ್ದೀವಿ ಅಷ್ಟೇ. ನಮ್ಮ ಬಗ್ಗೆ ನಾವು ಕಾಳಜಿ ವಹಿಸಲಿಲ್ಲ ಅಂದರೆ ನಮ್ಮ ಮುಂದೆ ಯಾರೂ ನೋಡ್ಕೊಳಲ್ಲ. ಯಾಕೆಂದರೆ ಎಲ್ಲ ಅವ್ರವ್ರ ಲೋಕದಲ್ಲಿ ಬ್ಯುಸಿಯಾಗಿರ್ತಾರೆ. ಸೊ ಈಗ ನಮ್ಮ ರೂಲ್ಸ್ ಏನಾಗಿರಬೇಕು ಅಂದರೆ ಫಸ್ಟ್ ನಾವು, ಆಮೇಲೆ ಇನ್ನೊಬ್ಬರು, ಆ ರೀತಿ ಆಗ್ಬಿಟ್ಟಿದೆ ಲೈಫು. ಅದಕ್ಕೋಸ್ಕರ ನಮ್ಮ ಲೈಫಲ್ಲಿ ಫಸ್ಟ್ ನಮಗೇನು ಬೇಕು. ತುಂಬ ಜನ ಟಿಫನ್ ಮಾಡ್ದಲೇ, ಲೇಡೀಸು ಎಸ್ಪೆಷಲಿ ತುಂಬ ಜನ ಟಿಫನ್ ಮಾಡ್ದಲೇ ಆ ಕೆಲ್ಸಕ್ಕೆ ಹೋಗೋರು ಇದ್ದಾರೆ. ಮತ್ತು ಮನೆ ಕೆಲಸ ಮಾಡಿದ್ರಾಯ್ತು, ತಿಂದ್ರಾಯ್ತು. ಆಮೇಲೆ ನೀರು ಚೆನ್ನಾಗಿ ಕುಡಿಬೇಕು. ಯಾಕೆ ಅಂತಂದರೆ ನಾವು ಕೆಲಸ ಮಾಡುವಾಗ ನೀರು ಅನ್ನೋದು ನಾವು ಮರ್ತೇ ಬಿಡ್ತೀವಿ. ಬೇರೆಯವರಲ್ಲ, ನಾನು ಹೇಳೋದು ಅಷ್ಟೇ. ನಮಗೂ ಅದೇ ಎಕ್ಸ್ಪೀರಿಯೆನ್ಸು. ಕೆಲಸ ಮಾಡ್ತಾ ಅವೆಲ್ಲ ನಮಗೆ ಗಮನನೇ ಇರೋದಿಲ್ಲ. ಅದನ್ನು ತಿನ್ನಬೇಕು, ನೀರು ಕುಡಿಬೇಕು ಅನ್ನೋದಿರೋದಿಲ್ಲ. ಸೊ ಹಂಗಾಗಿ ಫಸ್ಟು ನಾವು ನಮಗೇನು ಬೇಕೋ ಅದನ್ನು ತೊಗೊಂಡು ನಾವು ಚೆನ್ನಾಗಿದ್ದರೆ ಮಾತ್ರ ನಾವು ಬೇರೆಯವ್ರನ್ನ ನೋಡ್ಕೊಳಕ್ಕೂ ಸಾಧ್ಯ. ಸೊ ಮುಂದಿನ ವಿಡಿಯೋದಲ್ಲಿ ನೋಡೋಣ. ನೆಕ್ಸ್ಟ್ ಆಮೇಲೆ ನಾನು ನೈಟ್ ಏನು ತೊಗೊಂಡೆ ಅಂತ ಅಂದರೆ ಮನೇಲಿ ಸ್ವಲ್ಪ ಮುದ್ದೆ ಮತ್ತು ರೈಸ್ ಅನ್ನ ಸಾಂಬಾರು ಮಾಡಿದರು. ಸೊ ನಾನು ನೈಟ್ ಬಂದು ಮುದ್ದೆನ ತೊಗೊಂಡಿದ್ದೀನಿ. ಮಕ್ಕಳಿಗೆ ಡ್ಯಾನ್ಸ್ ಕ್ಲಾಸ್ ಮುಗಿದಿದ್ದೆ 8 ಗಂಟೆ ಆಗಿತ್ತು. ಸೊ ಹಂಗಾಗಿ ನನಗೆ ಬೇರೆ ಏನೂ ಮಾಡ್ಕೊಳಕ್ಕಾಗಲಿಲ್ಲ. ಮುದ್ದೆ ಮಾಡಿದರು. ಸೊ ಮುದ್ದೆನೂ ಏನು ನಮಗೆ ಅದರಲ್ಲಿ ಕ್ಯಾಲ್ಶಿಯಮು, ಐರನ್ನು ಎಲ್ಲ ಸಿಗುತ್ತೆ. ಸೊ ಮುದ್ದೆನ ಆರಾಮಾಗಿ ತಿನ್ಬೋದು. ಬಟ್ ಅದು ನೈಟ್ ಹೊತ್ತಲ್ಲ, ಯಾಕೆಂದರೆ ಹೆವಿ ಫುಡ್ ಆಗುತ್ತೆ. ಸೊ ನೋಡಿಕೊಂಡು ತಿನ್ನಿ. ಕೆಲವೊಂದು ಸರಿ ತಿಂದರೆ ಏನೂ ಆಗೋಲ್ಲ. ಯಾಕೆಂದರೆ ನಾವು ಆ್ಯಕ್ಟಿವ್ ಆಗಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸುಮ್ಮನೆ ಮುದ್ದೆ ತಿಂದ್ಬಿಟ್ಟು ಊಟ ಮಾಡಿದ್ರೆ ಅದು ಡೈಜೆಷನ್ ಆಗೋಲ್ಲ, ಇನ್ನೂ ಜಾಸ್ತಿ ವೆಯ್ಟ್ ಗೇನ್ ಆಗುತ್ತೆ. ಸೊ ನೋಡಿಕೊಂಡು ನಾವು ಹೆಂಗೆ ತಿನ್ನಬೇಕೋ ಆ ರೀತಿ ತಿಂದ್ಕೊಂಡು ನಮ್ಮ ಡಯಟ್ನ ಮೇಂಟೈನ್ ಮಾಡಿಕೊಂಡು ಬರ್ಬೋದು. ಸೊ ಎಲ್ಲರಿಗೂ ಈ ವಿಡಿಯೋ ಒಂದು ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅದೇ ಡಯಟ್ ಅಂದರೆ ಏನಿಲ್ಲ, ನಮ್ಮ ಬಾಡಿಗೆ ನಾವು ಏನು ಕೊಡಬೇಕೋ ಅದನ್ನು ನಾವು ತಿಂದ್ಕೊಂಡು, ಮತ್ತು ಇನ್ನೊಂದು ಏನು ಗೊತ್ತಾ, ಡಯಟ್ ಮಾಡುವಾಗ ನಮ್ಗೆ ಆಗುತ್ತಲ್ಲ ಖುಷಿ, ಆಮೇಲೆ ವೆಯ್ಟ್ ಲಾಸ್ ಆಗುತ್ತಲ್ಲ ಆ ಖುಷಿ ಮತ್ತು ಬೇರೆಲ್ಲೂ ಸಿಗಲ್ಲ. ಆಮೇಲೆ ನಮ್ಗೆ ಆಡ್ಕೊಳೋರ ಮುಂದೆ ನಾವು ಕೂಡ ನೋಡಿ ನಮಗೆ ಎಲ್ಲ ಆಗುತ್ತೆ ನಮ್ಮ ಕೈಯಲ್ಲಿ ಅಂತ ಮಾಡಿ ತೋರಿಸೋ ಅಂತ ಏನೋ ಒಂದು ಖುಷಿ ಸಿಗುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.